ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮುಖಕ್ಕೆ ಆಗಿರ್ಬೋದು, ನಮ್ಮ ಕೈಗಳಿಗೆ, ಕಾಲುಗಳಿಗೆ, ಕುತ್ತಿಗೆ ಭಾಗಕ್ಕೆ ಸ್ಕ್ರಬ್ ಅನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೇವಲ ಎರಡು ಪದಾರ್ಥಗಳಿಂದ ಸ್ಕ್ರಬ್ ಅನ್ನ ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕೇವಲ ಪಪ್ಪಾಯ ಹಾಗೂ ಸಕ್ಕರೆಯಿಂದ ಯಾವ ತರ ನಾವು ಸ್ಕ್ರಬ್ ಅನ್ನ ಮಾಡ್ಕೊಂಡು ನಮ್ಮ ಮುಖವನ್ನ ಕ್ಲೀನ್ ಆಗಿ ಇಟ್ಕೋಬಹುದು, ನಮ್ಮ ಮುಖವನ್ನ ಗ್ಲೋ ಆಗಿ ಇಟ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಲವಾರು ರುಚಿಯಾದ ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು ಕೂಡ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ಈ ಪಪ್ಪಾಯ ಹಣ್ಣನ್ನ ಕೇವಲ ತಿನ್ನೋಕೆ ಮಾತ್ರ ಬಳಸಿದೀನಿ. ಇದನ್ನು ಫೇಸ್ಗೂ ಕೂಡ ಬಳಸೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಮುಖವನ್ನ ಕ್ಲೀನ್ ಆಗಿ ಇಡುವ ಕೆಲಸ ಮಾಡುತ್ತೆ. ನಾವು ಪಪ್ಪಾಯವನ್ನ ಸ್ಕ್ರಬ್ ರೀತಿ ನಾವು ಬಳಸೋದ್ರಿಂದ ಚರ್ಮದ ಕಲ್ಮಶಗಳನ್ನ ಕೂಡ ತೆಗೆದುಹಾಕುವ ಶಕ್ತಿ ಇದರಲ್ಲಿದೆ. ನಮ್ಮ ಮುಖ ತುಂಬಾನೇ ಟ್ಯಾನ್ ಆಗಿರುತ್ತೆ, ಬಿಸಿಲಿಗೆ ಓಡಾಡೋದ್ರಿಂದ ಟ್ಯಾನ್ ಆಗಿರುತ್ತೆ, ಹಾಗೆ ಒಂದು ಬಂಗು ತರ ಆಗ್ಬಿಟ್ಟಿರುತ್ತೆ. ಆ ಬಂಗನ್ನ ನಾವು ನಿವಾರಣೆ ಮಾಡ್ಕೋಬೇಕು. ನಮ್ಮ ಮುಖದಲ್ಲಿ ತುಂಬಾ ಟ್ಯಾನ್ ಆಗಿರುತ್ತೆ, ಆ ಟ್ಯಾನ್ ಅನ್ನ ನಾವು ರಿಮೂವ್ ಮಾಡ್ಕೋಬೇಕಂದ್ರೆ ನಾವು ಈ ಪದೇ ಈ ಸ್ಕ್ರಬ್ ಅನ್ನ ಬಳಸಬೇಕು. ಮುಖ ಬಾಡಿದಂತಾಗಿರುತ್ತೆ, ಹಾಗೆ ಮುಖ ಸುಕ್ಕುಗಟ್ಟಿದಂತಾಗಿರುತ್ತೆ, ಹಾಗೆ ನರಿಗೆಗಳು ಕೂಡ ಬಂದಿರುತ್ತೆ. ಒಂಥರ ಏಜ್ ಆದ್ರ ತರ ಕಾಣಿಸ್ತಾ ಇರ್ತೀವಿ, ಈ ಅಸಹ್ಯ ಕಾಣಿಸ್ತಾ ಇರ್ತೀವಿ. ಆ ಅಸಹ್ಯನೆಲ್ಲ ದೂರ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಕಾಣಬೇಕು, ಹೆಂಗಾಗಿ ನಾವು ಕಾಣಬೇಕು ಅಂತ ಅಂದ್ರೆ ನಾವು ಈ ಸ್ಕ್ರಬ್ ಅನ್ನ ಬಳಸಲೇಬೇಕು. ಹಾಗೆಯೇ ಮುಖದಲ್ಲಿ ಬ್ಲಾಕ್ ಹೆಡ್ಸ್ ಇರ್ಬೋದು, ಇಲ್ಲ ವೈಟ್ ಹೆಡ್ಸ್ ಇರ್ಬೋದು, ತುಂಬಾ ಇರುತ್ತೆ. ಅತಿ ಹೆಚ್ಚು ಬ್ಲಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಗಳು ಮುಖದ ಮೇಲೆ ಕಂಡು ಬರುತ್ತೆ. ಮೂಗಿನ ಭಾಗದಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಹಾಗೇನೆ ಗಲ್ಲದ ಭಾಗದಲ್ಲಿಯೂ ಕೂಡ ಬ್ಲಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಕ್ಲೀನ್ ಆಗಿ ನಮ್ಮ ಫೇಸ್ ಅನ್ನ ಇಟ್ಕೋಬೇಕು ಅಂತ ಅಂದ್ರೆ ನಾವು ಹೀಗೆ ಸ್ಕ್ರಬ್ ಅನ್ನ ಮಾಡ್ತಾ ಬರೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಈ ಪಪ್ಪಾಯವನ್ನ ಬಳಸ್ತಾ ಬರೋದ್ರಿಂದ ಡೆಡ್ ಸ್ಕಿನ್ ಅನ್ನ ತೆಗೆದು ಹಾಕಿ ಚರ್ಮಕ್ಕೆ ಒಂದು ಒಳ್ಳೆ ಹೊಳಪನ್ನ ತಂದು ಕೊಡುತ್ತೆ. ಕೋಮಲವಾದ, ಕಾಂತಿಯುತವಾದ, ಫ್ರೆಶ್ ಆದ ಮುಖ ನಮ್ದಾಗುತ್ತೆ ಅಂತಾನೆ ಹೇಳ್ಬೋದು. ಮುಖದಲ್ಲಿನ ಮೊಡವೆಗಳನ್ನ ದೂರ ಮಾಡುತ್ತೆ, ಮುಖದಲ್ಲಿರುವ ಕಲೆಗಳನ್ನ ಕೂಡ ದೂರ ಮಾಡುತ್ತೆ. ತುಂಬಾ ಜನರಿಗೆ ಕಲೆಗಳಿರುತ್ತೆ, ವೈಟ್ ಇರುತ್ತೆ ಮುಖ, ಆದ್ರೆ ಮುಖದಲ್ಲಿ ಕಲೆ 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 ತರ ಇರುತ್ತೆ, ಕಪ್ಪು ಕಪ್ಪು ಕಲೆಗಳಿರುತ್ತೆ. ಆ ಕಲೆಗಳನ್ನ ದೂರ ಮಾಡ್ಕೋಬೇಕಂದ್ರೆ ನಾವು ಸ್ಕ್ರಬ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಐಲಿ ಸ್ಕಿನ್, ತುಂಬಾ ಐಲ್ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ, ಐಲ್ ತರ ಕಾಣಿಸ್ತಾ ಇರ್ತಾರೆ. ಆ ಐಲ್ ಅನ್ನ ರಿಮೂವ್ ಮಾಡ್ಕೋಬೇಕಂದ್ರೆ ನಾವು ಈ ರೀತಿ ಸ್ಕ್ರಬ್ ಅನ್ನ ಬಳಸ್ಕೊಂಡು ಸ್ಕ್ರಬ್ ಮಾಡ್ತಾ ಇದ್ರೆ ವಾರಕ್ಕೆ ಒಂದ್ಸರಿ 2 ಸರಿ ಯಾವಾಗ ಬೇಕಾಗುತ್ತೆ ಆವಾಗ ನಾವು ಹೀಗೆ ಸ್ಕ್ರಬ್ ಅನ್ನ ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಮುಖ ಗ್ಲೋ ಆಗುತ್ತೆ. ಹಾಗೇನೆ ಮುಖದಲ್ಲಿರುವ ಕಲೆಗಳೆಲ್ಲ ಮಾಯ ಆಗುತ್ತೆ, ಮೊಡವೆಗಳೆಲ್ಲ ದೂರವಾಗುತ್ತೆ, ಐಲಿ ಸ್ಕಿನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಮುಖ ಕಾಂತಿಯುತವಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ನಾನಿವತ್ತು ಮಾಗಿರುವಂತ ಪಪ್ಪಾಯ ಹಣ್ಣನ್ನ ತೆಗೆದುಕೊಂಡಿದ್ದೀನಿ. ಇದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 8 ರಿಂದ 10 ಆಗುವಷ್ಟು ಪೀಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕುತ್ತಿಗೆ ಭಾಗದಲ್ಲಿ ಇರ್ಬೋದು, ಮುಖಕ್ಕೆ ಇರ್ಬೋದು, ಕೈಗಳಿಗೆ, ಕಾಲುಗಳಿಗೆ, ಹಾಗೇನೆ ಬೆನ್ನಿಗೆ. ತುಂಬಾ ಬೆನ್ನು ಬಿಸಿಲಲ್ಲಿ ಓಡಾಡ್ತಾ ಇರೋದ್ರಿಂದ ತುಂಬಾನೇ ಕಪ್ಪಾಗಿರುತ್ತೆ, ಅದಕ್ಕೆಲ್ಲ ನಾವು ಯೂಸ್ ಮಾಡ್ಕೋಬಹುದು. ಹಾಗಾಗಿ ನಾನು ಸುಮಾರು ಪೀಸ್ಗಳನ್ನು ನಾನು ತಗೊಂಡಿದ್ದೀನಿ. ಈ ಪಪಾಯ ಸ್ಕಿನ್ಗೆ ಮ್ಯಾಜಿಕ್ ಮಾಡಿಬಿಡುತ್ತೆ. ಪಪಾಯ ತುಂಡುಗಳ ಜೊತೆಗೆ ಹಾಗೇನೆ ನಾನು ಸಕ್ಕರೆಯನ್ನು ಕೂಡ ತಗೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಸಕ್ಕರೆ ಕೂಡ ಹಾಗೇನೆ ಇದು ಕೂಡ ಸಕ್ಕರೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಚರ್ಮದಿಂದ ಆಗುವಂತ ಕೊಳಕನ್ನ ಇದು ಶಾಶ್ವತವಾಗಿ ತೆಗೆದುಹಾಕುತ್ತೆ, ಡೆಡ್ ಸ್ಕಿನ್ ಅನ್ನ ತೆಗೆದುಹಾಕುತ್ತೆ, ಹಾಗೆ ಸತ್ತ ಕೋಶಗಳನ್ನ ಕೂಡ ಎಕ್ಸ್ಫೋಲಿಯೇಷನ್ ಮಾಡುತ್ತೆ. ಯಾವಾಗಲೂ ಕೂಡ ನಮ್ಮ ಸ್ಕಿನ್ ಅನ್ನ ಸ್ಮೂತ್ ಆಗಿ ಇಡುತ್ತೆ, ಹಾಗೆ ಹೊಳೆಯುವಂತೆ ಕೂಡ ಮಾಡುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಸಕ್ಕರೆಯಲ್ಲಿ. ಹಾಗೆ ಮೊಡವೆಗಳನ್ನು ಕೂಡ ತೆಗೆದುಹಾಕೋ ಶಕ್ತಿ ಇದರಲ್ಲಿದೆ. ತುಂಬಾ ಜನರಿಗೆ ಮೊಡವೆಗಳು ಇರುತ್ತೆ. ಈ ಮೊಡವೆಗಳನ್ನ ತೆಗೆದುಹಾಕಬೇಕು ಅಂತಂದ್ರೆ ನಾವು ಸಕ್ಕರೆಯನ್ನು ನಾವು ಸ್ಕ್ರಬ್ ರೀತಿ ನಾವು ಬಳಸ್ಕೋಬಹುದು. ಹಾಗೆ ಸುಕ್ಕುಗಳು ಇರುತ್ತೆ, ತುಂಬಾ ಜನರಿಗೆ ಒಂಥರ ಸುಕ್ಕುಗಳು, ನರಿಗೆಗಳು ಅಂತ ಇವಿಲ್ಲ, ಆ ಥರ ಎಲ್ಲ ಇರುತ್ತೆ. ಆ ನರಿಗೆಗಳನ್ನೆಲ್ಲ ದೂರ ಮಾಡ್ಕೋಬೇಕು ಅಂತಂದ್ರೆ ನಾವು ಸಕ್ಕರೆಯನ್ನ ಸ್ಕ್ರಬ್ ರೀತಿ ಬಳಸೋದ್ರಿಂದ ಮಾತ್ರ ಅದೆಲ್ಲ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು. ಏಜ್ ಅನ್ನ ಇದು ಕಡಿಮೆ ಮಾಡುತ್ತೆ. ಸುಮಾರು ಜನರು ನೋಡಿರ್ಬೋದು ನೀವು, ಮುಖ ಏಜ್ ಅದ್ರ ತರ ಕಾಣಿಸ್ತಾ ಇರುತ್ತೆ, ಮುಖ ಒಂಥರ ಜೋತ್ ಬಿದ್ದೋರ್ ತರ ಕಾಣಿಸ್ತಾ ಇರುತ್ತೆ, ರಿಂಕಲ್ ಆಗಿರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಹಾಗೆ ಬಿಸಿಲಿಗೆ ಓಡಾಡೋದ್ರಿಂದ ಟ್ಯಾನ್ ಆಗಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಂದ್ರೆ ನಾವು ಪದೇ ಈ ರೀತಿಯಾಗಿ ಸ್ಕ್ರಬ್ ಅನ್ನ ಮಾಡ್ತಾ ಬರೋದ್ರಿಂದ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬಹುದು. ಸಕ್ಕರೆ ನೈಸರ್ಗಿಕ ಹ್ಯೂಮೆಕ್ಟೆಂಟ್ ಆಗಿದೆ, ಚರ್ಮಕ್ಕೆ ತೇವಾಂಶವನ್ನು ತಂದು ಕೊಡುತ್ತೆ. ಸಕ್ಕರೆಯನ್ನ ನಮ್ಮ ಸ್ಕಿನ್ಗೆ ಪದೇ ಬಳಸ್ತಾ ಬರೋದ್ರಿಂದ ಇದು ಚರ್ಮಕ್ಕೆ ರಕ್ತ ಪರಿಚಲನೆಯನ್ನ ಉಂಟು ಮಾಡುತ್ತೆ. ನಮ್ಮ ಸ್ಕಿನ್ಗೆ ಪಪ್ಪಾಯ ಹಣ್ಣು ಹಾಗೂ ಸಕ್ಕರೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಪಪ್ಪಾಯ ಹಣ್ಣಿನ ತುಂಡುಗಳನ್ನು ನಾನು ಮಿಕ್ಸಿಗೆ ಹಾಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹೀಗೆ ನಾನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬಾ ಸ್ಮೂತ್ ಆಗಿ ನಾನು ರುಬ್ಕೊಂಡಿಲ್ಲ, ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಸ್ಕ್ರಬ್ಗೆ ಅಂತ. ಈ ಪಪ್ಪಾಯಿ ಪೇಸ್ಟು ಹಾಗೂ ಸಕ್ಕರೆ ನಮ್ಮ ಮುಖಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ, ಹಾಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ಮುಖದ ಮೇಲಿನ ಕಲೆಗಳೆಲ್ಲ ಮಾಯವಾಗುತ್ತೆ, ಹಾಗೆ ಮುಖದಲ್ಲಿರುವ ಸತ್ತ ಚರ್ಮ ಅಂದ್ರೆ ಡೆಡ್ ಸ್ಕಿನ್ ಅನ್ನ ಕೂಡ ರಿಮೂವ್ ಮಾಡುವ ಶಕ್ತಿ ಇದರಲ್ಲಿದೆ. ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ರಿಂಕಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಇದು ನಿವಾರಣೆ ಮಾಡಿ ತುಂಬಾ ಚೆನ್ನಾಗಿ ನಮಗೆ
ಒಂದೊಳ್ಳೆ ಹೊಳಪನ್ನು ತಂದು ಕೊಡೋಕ್ಕೆ ಇದು ಸಹಾಯ ಆಗುತ್ತೆ. ಪಪ್ಪಾಯ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಪಪ್ಪಾಯ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಸಕ್ಕರೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸುಮಾರು ಅರ್ಧ ಸ್ಪೂನಿನಷ್ಟು ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಕ್ರಬ್ಬಿಗೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಯಾವುದು ಪೌಡ್ರ್ ಮಾಡ್ಕೊಂಡಿಲ್ಲ. ಹಾಗೆ ಸಕ್ಕರೆಯನ್ನು ಅರ್ಧ ಸ್ಪೂನಿನಷ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹೀಗೆ ಆ್ಯಡ್ ಮಾಡ್ಕೊಂಡಿರೋ ಸಕ್ಕರೆಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಮ್ಮ ಮುಖಕ್ಕೆ ಇರ್ಬೋದು, ನಮ್ಮ ಕೈಗಳಿಗಿರ್ಬೋದು, ನಮ್ಮ ಕಾಲುಗಳಿಗಿರ್ಬೋದು, ಹಾಗೆ ನಮ್ಮ ಕುತ್ತಿಗೆ ಭಾಗ ಕೂಡ ತುಂಬಾ ಕಪ್ಪಾಗಿರುತ್ತೆ. ನಮ್ಮ ಬೆನ್ನು ಇರ್ಬೋದು, ಹಾಗೆ ಮುಖ ಇರ್ಬೋದು, ಅದಕ್ಕೆ ಸ್ಕ್ರಬ್ ರೀತಿ ನಾವು ರೌಂಡಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ನಾವು ಸ್ಕ್ರಬ್ ಮಾಡ್ತಾ ಬರಬೇಕು. ಹೀಗೆ ಸ್ಕ್ರಬ್ ಮಾಡೋದ್ರಿಂದ ಮುಖ ಎಲ್ಲ ಕ್ಲೀನ್ ಆಗುತ್ತೆ, ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಹಾಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ, ಹಾಗೆ ಕಲೆಗಳಿರ್ಬೋದು, ಮಡುವೆಗಳಿರ್ಬೋದು ಎಲ್ಲವೂ ಕೂಡ ಮಾಯ ಆಗುತ್ತೆ. ನಾವು ಈ ಸ್ಕ್ರಬ್ ಪೇಸ್ಟನ್ನು ನಾವು ಸ್ವಲ್ಪನೇ ತೆಗೆದುಕೊಂಡು ಸರ್ಕ್ಯುಲರ್ ಆಗಿ ಲೈಟಾಗಿ ಮಸಾಜ್ ಮಾಡ್ತಾ ಬರಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಲೈಟಾಗಿ ಮಸಾಜ್ ಮಾಡ್ತಾ ಎಲ್ಲಿ ಜಾಸ್ತಿ ಟ್ಯಾನ್ ಆಗಿರುತ್ತೆ, ಎಲ್ಲಿ ಪಿಗ್ಮೆಂಟೇಷನ್ ಆಗಿರುತ್ತೆ, ಎಲ್ಲಿ ಕಲೆಗಳಿರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನಾವು ಲೈಟಾಗಿ ಮಸಾಜ್ ಮಾಡ್ತಾ ಬರಬೇಕು. ಜಾಸ್ತಿ ಪ್ರೆಷರ್ ಹಾಕೋದ್ರಿಂದ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಮಸಾಜ್ ಮಾಡ್ತಾ ಬರಬೇಕು ಲೈಟಾಗಿ. ಹೀಗೆ ಮಸಾಜ್ ಮಾಡ್ತಾ ಬರೋದ್ರಿಂದ ಕ್ರಮೇಣವಾಗಿ ಕಲೆಗಳೆಲ್ಲ ಮಾಯ ಆಗುತ್ತೆ, ಮಡುವೆಗಳೆಲ್ಲ ಹೋಗುತ್ತೆ, ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ, ಹಾಗೆಯೇ ರಿಂಕಲ್ಸ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿ ಮುಖ ಇರ್ಬೋದು, ನಮ್ಮ ಕೈಗಳಿರ್ಬೋದು, ನಮ್ಮ ಕಾಲುಗಳಿರ್ಬೋದು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಪದೇ ಮಾಡ್ತಾ ಬರೋದ್ರಿಂದ ಗುಡ್ ರಿಸಲ್ಟು ನಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾವು ತರಿಯಾಗಿ ರುಬ್ಕೊಂಡಿರೋ ಪಪಾಯ ಪೇಸ್ಟ್ ಇರ್ಬೋದು, ಹಾಗೆ ಸಕ್ಕರೆ ಇರ್ಬೋದು, ಹೇಗೆ ನಮಗೆ ವರ್ಕ್ ಮಾಡ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ, ಇವಾಗಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟೊಂದು ಕಲರ್ ಚೇಂಜ್ ಆಗ್ತಾ ಇದೆ ಅಂತ, ಎಷ್ಟೊಂದು ಶೈನ್ ಆಗಿ ಕಾಣಿಸ್ತಾ ಇದೆ ಕೈಗಳು ನಂದು. ನಾನು ಹಾಗೆ ಎಕ್ಸಾಂಪಲ್ಗೆ ಅಂತ ಹೀಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ. ಈ ಥರ ನಾವು ಪದೇ ಮಾಡ್ತಾ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಫೇಸು, ಎಷ್ಟು ಚೆನ್ನಾಗಿ ನಮ್ಮ ಕೈಗಳು ಕೋಮಲತೆಯಿಂದ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ನಾವು ಸ್ಕ್ರಬ್ಬನ್ನು ಮಾಡ್ಕೊಳ್ಳೋದ್ರಿಂದ ಕೈಗಳು ಸ್ಮೂತ್ ಆಗಿರುತ್ತೆ. ಒಂಥರ ರಫ್ ಥರ ಮುಟ್ಟಿದ್ರೆ ಒಂಥರ ರಫಾಗಿ ಇರುತ್ತೆ. ಕೆಲವೊಬ್ಬರ ಕೈಗಳು ರಫ್ ಹೋಗಬೇಕು ಅಂತ ಅಂದರೆ ನಾವು ಈ ಥರ ನಾವು ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.